ನಾನು ಜಯಲಕ್ಷ್ಮಿ 14 ಇಯರ್ಸಿಂದ ನಾನು ವೆಯ್ಟ್ ಲಾಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಈ 14 ಇಯರ್ಸಲ್ಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಅವರ ಆರೋಗ್ಯನ ಬೆಟರ್ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಜನ ನನಗೆ ತುಂಬ ಕ್ವೆಶನ್ಸ್‌ನ ಕೇಳ್ತಾ ಇರ್ತಾರೆ. ಅದು ಕೆಲವೊಂದು ನಾನು ನಿಮಗೆ ಹೇಳ್ತೀನಿ. ಮೇನ್ ಆಗಿ ನಾನು ತುಂಬ ಹೊರಗಡೆ ಊಟ ಮಾಡ್ತಾ ಇರ್ತೀನಿ. ಸೊ ಈಗ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ. ಅದ್ರ ಜೊತೆಗೆ ನಾನು ತಿನ್ನೋ ಆಹಾರದಲ್ಲಿ ಕೆಲವೊಂದು ನಾನು ತುಂಬ ಅಂದರೆ ಜಂಕ್ ಫುಡ್ ತಿಂತೀನಿ. ಈಗ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದಾ? ಏನು ಮಾಡಬೇಕು? ಇದ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನಾನ್ ವೆಜ್ ತಿನ್ಬೋದಾ? ಅಂದರೆ ನನಗೆ ಯಾವಾಗಲೂ ತುಂಬ ನಾನ್ ವೆಜ್ ತಿಂತಾ ಇರ್ತೀನಿ. ಅದನ್ನು ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಾಡ್ಬೋದಾ ಅಂತ ಕೇಳ್ತಾರೆ. ಎಗ್ ವೈಟೇ ತಿನ್ಬೇಕಾ? ಅಥವಾ ಯೆಲ್ಲೋ ಪಾರ್ಟ್ ತಿನ್ಬೇಕಾ? ಸೊ ಈ ಥರದ್ದೆಲ್ಲ ತುಂಬ ಕ್ವೆಶನ್ಸ್‌ನ ಕೇಳ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಜಾಸ್ತಿ ಕೇಳೋದು ಅಂತಂದ್ರೆ, ನನಗೆ ವರ್ಕೌಟ್ ಮಾಡಕ್ಕೆ ಟೈಮ್ ಇರೋದಿಲ್ಲ. ಯಾವಾಗಲೂ ವರ್ಕೌಟೇ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೇಕಾ ಅಂತಾನೂ ಕೇಳ್ತಾರೆ. ಫುಡ್‌ನ ನಾವು ತುಂಬ ಎಂಜಾಯ್ ಮಾಡಿ ತಿನ್ಬೇಕಾಗಿರೋದು. ಮೇನ್ ಆಗಿ ನೀವು ನನ್ನ ಚಾನಲಲ್ಲಿ ನೀವು ನೋಡ್ತು ಅಂತ ಅಂದ್ರೆ, ನಂದು ಯೂಟ್ಯೂಬ್ ಚಾನಲಲ್ಲಿ ತುಂಬ ನಾನು ಊಟದ ಬಗ್ಗೆನೇ ನಾನು ಹಾಕ್ತಾ ಇರ್ತೀನಿ. ನಾನು ಅಂದ್ರೆ ನಾನು ಏನು ತಿಂತೀನಿ ಅದನ್ನ ಮಾತ್ರ ನಾನು ಹಾಕ್ತಾ ಇರ್ತೀನಿ. ಇಲ್ಲಿ ನೀವು ಕೇಳಬೇಕಾಗಿರೋವಂಥದ್ದು, ನೀವು ನಾನ್ ವೆಜ್ ತಿನ್ಕೊಂಡುನು ವೆಯ್ಟ್ ಲಾಸ್ ಮಾಡ್ಬೋದು. ಹೊರಗಡೆ ಊಟ ಮಾಡ್ಕೊಂಡಿನೂ ವೆಯ್ಟ್ ಲಾಸ್ ಮಾಡ್ಕೋಬೋದು. ಮೇಡಮ್ ನಾನು ತುಂಬಾನೇ ಅಂದ್ರೆ ಜಂಕ್ ಫುಡ್ ತಿಂತಾ ಇರ್ತೀನಿ ಅಂತ ಹೇಳ್ತಾರೆ. ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ 80% ನ್ಯೂಟ್ರಿಷನ್ ಮತ್ತೆ 20% ನಿಮಗೆ ಏನು ಬೇಕಾದರೂ ಅದು ತಿನ್ನೋ ಅಂಥದ್ದು ನಿಮಗೆ ಚಾಯ್ಸ್ ಇರುತ್ತೆ. ಇದೆಲ್ಲ ನೀವು ಕರೆಕ್ಟಾಗಿ ತಿಳ್ಕೊಳ್ತು ಅಂತಂದರೆ 100% ನೀವು ಚೆನ್ನಾಗಿ ತಿನ್ಕೊಂಡಿನೇ ವೆಯ್ಟ್ ಲಾಸ್ ಮಾಡ್ಕೋಬೋದು ವಿತ್ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೀವಿ. ಆಗ ಇನ್ನೂ ಚೆನ್ನಾಗಿ ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗುತ್ತೆ. ನಿಮಗೆ ನೀವು ಕರೆಕ್ಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ನೀವೇನು ತಿಂತೀರಾ ಅದರಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟರೆ 100% ನೀವು ಹೇಗಿರ್ತೀರಾ ಅದೇ ರೀತಿ ವೆಯ್ಟ್ ಲಾಸ್ ಆಗ್ಬೋದು. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ.